ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಓದಲಿರೋ ಕತೆ ಹೆಸರು ಹೀಗೊಂದು ಪ್ರೇಮ ಕತೆ. ಈ ಕಥೆಯನ್ನು ಕಟ್ಟಿಕೊಂಡ ಬುತ್ತಿ ಎಂಬ ನನ್ನ ಕಥಾ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ಹೆಸರು ಅಷ್ಟು ಚೆನ್ನಾಗಿಲ್ಲ, ಕ್ಷಮಿಸಿ. ಆದರೆ ಕತೆಗೆ ಹೆಸರು ಇಡುವುದರಲ್ಲಿ ನಾನು ಅಷ್ಟೊಂದು ಕಷ್ಟಪಡೋದಿಲ್ಲ. ಆ ಕ್ಷಣಕ್ಕೆ ಏನು ಅನಿಸುತ್ತೋ ಆ ಹೆಸರು ಇಟ್ಬಿಟ್ಟಿರ್ತೀನಿ. ಈ ಕತೆಗೆ ಇನ್ನೂ ಚೆನ್ನಾಗಿರೋ ಹೆಸರು ಇಡಬಹುದಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ಈ ಕತೆ ಸುಧಾವಾರ ಪತ್ರಿಕೆಯಲ್ಲಿ ಪ್ರಕಟಗೊಂಡಿತ್ತು. ಈ ಕತೆ ಓದಿದ ಅದೆಷ್ಟೋ ಮಂದಿ ನನಗೆ ಕರೆ ಮಾಡಿ ಅಥವಾ ಪತ್ರ ಬರೆದು ಈ ಕತೆಯಲ್ಲಿ ಇರುವಂತಹ ಅಪ್ಪ ಅಮ್ಮ ಇರಲು ಸಾಧ್ಯವಿಲ್ಲ ಎಂದರು. ನಡುರಾತ್ರಿಯಲ್ಲಿ ಯಾವ ತಂದೆಯೂ ತನ್ನ ಮಗಳನ್ನು ಹೊರಹಾಕುವುದಿಲ್ಲ. ಮಗನ ಪ್ರೇಯಸಿಯನ್ನು ಯಾವ ಗಂಡು ಮಕ್ಕಳ ತಂದೆ ತಾಯಿಯೂ ನಿಮ್ಮ ಕಥೆಯಲ್ಲಿ ಆಗುವಂತೆ ಸ್ವೀಕರಿಸುವುದಿಲ್ಲ. ಪ್ರೇಮ ಕಥೆಯ ಕಾಗಕ್ಕ ಗುಬ್ಬಕ್ಕ ಕತೆ ಇದು ಎಂಬಂತಹ ಹಲವು ಮಾತುಗಳು. ನನ್ನ ಉತ್ತರ ಒಂದೇ. ಈ ಕಥೆಯನ್ನು ನಾನು ಸತ್ಯಲೇಖನ ಎಂದು ಕೂಡ ಬರೆಯಬಹುದಿತ್ತು. ಈ ಕತೆ ಅಷ್ಟು ಸತ್ಯ. ನನ್ನ ಮಗಳ ಸ್ನೇಹಿತೆಯೊಬ್ಬಳ ವಾರಗಿತ್ತಿಯ ಕತೆ ಇದು. ನಾವು ಊಹಿಸಿಕೊಳ್ಳದಷ್ಟು ಒಳ್ಳೆಯವರು, ಕೆಟ್ಟವರು, ಪರಿಸ್ಥಿತಿಗಳಿಗೆ ಕಟ್ಟು ಬಿದ್ದವರು, ತಾವೇ ಸರಿ ಎಂದು ಸಾಧಿಸುವವರು, ಪ್ರೀತಿ ಪ್ರೇಮ ನಂಬದವರು, ತಮ್ಮ ಮಕ್ಕಳು ತಮ್ಮ ಎಕ್ಸ್ಟೆನ್ಷನ್ ಎಂದು ನಂಬುವವರು, ಈ ಮೇಲಿನ ಎಲ್ಲದಕ್ಕೂ ವ್ಯತಿರಿಕ್ತವಾದರೂ ಇರುತ್ತಾರೆ. ಇಟ್ ಟೇಕ್ಸ್ ಆಲ್ ಕೈಂಡ್ಸ್ ಟು ಮೇಕ್ ದಿಸ್ ವರ್ಲ್ಡ್. ಈಗ ಕತೆ ಹೀಗೊಂದು ಪ್ರೇಮ ಕತೆ. ನಿನಗೆ ಕಾಯುವುದಷ್ಟೇ ನನ್ನ ಜೀವನದ ಗುರಿ ಕಣೋ. ಮೆಲ್ಲನುಸಿರಿದಳು ವೀಣಾ. ಹುಚ್ಚುಚ್ಚಾಗಿ ಮಾತಾಡಬೇಡ. ನಾನು ಬರದೆ ಎಲ್ಲಿಗೆ ಹೋಗ್ತೀನಿ? ನನಗೂ ಪರೀಕ್ಷೆ, ನಿಂಗೂ ಪರೀಕ್ಷೆ. ಮೊದಲು ಸೀರಿಯಸ್ ಆಗಿ ಓದಬೇಕು. ಅತ್ತಲಿಂದ ಮೃದುವಾಗಿ ದಂಡಿಸಿದ ರವಿ. ನನಗೆ ಆಗ್ತಾ ಇಲ್ಲ. ಪುಸ್ತಕ ತೆರೆದರೆ ನಿನ್ನ ಮುಖವೇ ಕಾಣುತ್ತದೆ. ಕಣ್ಣು ಮುಚ್ಚಿದರೆ ನಿನ್ನ ದನಿಯೇ ಮಾರ್ನುಡಿಯುತ್ತದೆ. ನಾನೇನು ಮಾಡಲಿ? ನಿಂಗೆ ನನ್ನ ನೆನಪೇ ಆಗೋಲ್ವೇ? ಇಂಗ್ಲೆಂಡಿನಲ್ಲಿ ಇರೋ ಸುಂದರ ಹುಡುಗಿರು ನನ್ನ ಮರೆಸಿಬಿಟ್ಟಿದ್ದಾರಾ? ನಿಂಗೆ ಹೊನ್ನ ಕೂದಲು ಇಷ್ಟ ಅಂದಿದ್ದಿ ಅಲ್ಲಿ. ವೀಣಾಳ ಮಾತಿಗೆ ತಡೆಯೊಡ್ಡಿದ ರವಿ. ಏನೇನೋ ಮಾತಾಡಬೇಡ. ನಿಂಗೆ ಚೆನ್ನಾಗಿ ಗೊತ್ತು ಐ ಲವ್ ಯು ಅಂತ. ನಂದು MBA ಮುಗಿಯುತ್ತೆ. 2 ತಿಂಗಳು ಅಷ್ಟೇ. ಡಿಸ್ಟಿಂಕ್ಷನ್ನಲ್ಲಿ ತಗೊಂಡ್ರೆ ಕ್ಯಾಂಪಸ್ ಸೆಲೆಕ್ಷನ್ನಿನಲ್ಲಿ ಒಳ್ಳೆ ಕೆಲಸ ಸಿಗತ್ತೆ. ನಮ್ಮ ಭವಿಷ್ಯಕ್ಕೆ ಅದು ಮುಖ್ಯ ಅಲ್ಲವೇ? ಮುಂದಿನ ತಿಂಗಳು ನಿನ್ನ ಫೈನಲ್ಸ್. ಚೆನ್ನಾಗಿ ಓದಿ ಪಾಸ್ ಮಾಡು ಸಾಕು. ಕೆಲಸಕ್ಕೆ ಹೋಗು ಅಂತ ನಾನೇನು ಒತ್ತಾಯ ಮಾಡಲ್ಲ. ಆದರೆ 4-6 ವರ್ಷ ಕಾಲೇಜಿಗೆ ಮಣ್ಣು ಹೊತ್ತಿದ್ದು ದಂಡ ಆಗಬಾರ್ದಲ್ವೇ? ಪಾಸ್ ಆಗಬೇಕಲ್ವೇ? ಅದೆಲ್ಲ ಸರಿ, ತರ್ಕಬದ್ಧವಾಗಿ ಎಲ್ಲ ಕರೆಕ್ಟು. ಆದರೆ ನನಗೆ ನಿನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ. ಅಲ್ಲ ವೀಣಾ, ತಿರುಗಿ ಬುದ್ಧಿ ಹೇಳಬೇಡ ನೀನು. ನನಗೆ ಎಲ್ಲ ಗೊತ್ತು. ಆದರೆ ಡ್ಯಾಡಿ ಮಮ್ಮಿಗೆ ಹೇಳಿಲ್ಲ ನಾನು. ನೀನೂ ಹೇಳಿಲ್ಲ. ನನಗೆ ಹೆದರಿಕೆ ಆಗತ್ತೆ. ಹೆದರಿಕೆ ಯಾಕೆ? ನನ್ನ ಮೇಲೆ ನಂಬಿಕೆ ಇಲ್ವೇ ನಿನಗೆ? ಅವನ ಮಾತು ಕೇಳುವ ತಾಳ್ಮೆ ಇರಲಿಲ್ಲ ವೀಣಾಗೆ. ಅದು ಹಾಗಲ್ಲ ರವಿ. ನಿನ್ನ ಮೇಲೆ ನಂಬಿಕೆ ಇದೆ. ಆದರೆ ನಮ್ಮಿಬ್ಬರ ಪೇರೆಂಟ್ಸ್ಗೆ ಗೊತ್ತಿಲ್ಲ. ಅವರು ಒಪ್ಪದಿದ್ದರೆ ನನಗೆ ಟೆನ್ಷನ್ನು. ದನಿ ನಡುಗಿತು. ವಿ ವಿಲ್ ಕ್ರಾಸ್ ದ ಬ್ರಿಡ್ಜ್ ವೆನ್ ವಿ ಕಮ್ ಟು ಇಟ್. ಓದೋದರ ಮೇಲೆ ನಿಗಾ ವಹಿಸು. 2 ತಿಂಗಳಷ್ಟೇ, ಬಂದ್ಬಿಡ್ತೀನಿ. ಅದೆಲ್ಲ ಸರಿ ರವಿ. ಆದರೆ ಈಗಲೇ ಹೇಳದೆ ಮುಚ್ಚಿಟ್ಟು ನನ್ನ ವಿದ್ಯಾಭ್ಯಾಸ ಮುಗಿಯುವವರೆಗೆ, ನಿನಗೆ ಕೆಲಸ ಸಿಗುವವರೆಗೆ ಸುಮ್ಮನಿದ್ದು ಇದೇನೋ ಚೀಟಿಂಗ್ ಅನ್ನಿಸ್ತಾ ಇದೆ ನನಗೆ. ವೀಣಾಳ ದನಿ ಗದ್ಗದಿತವಾಯಿತು. ನನಗೆ ಅರ್ಥ ಆಗುತ್ತೆ ವೀಣಾ, ಬಟ್ ವಿ ಹ್ಯಾವ್ ನೋ ಆಪ್ಷನ್. ನೀನೇ ಹೇಳ್ತೀಯಾ ನಿಮ್ಮಪ್ಪ ಅಮ್ಮ ತುಂಬ ಕನ್ಸರ್ವೇಟಿವ್ ಅಂತ. ನಮ್ಮ ಮದುವೆಗೆ ಒಪ್ಪದೇ ಇರಬಹುದು ಅಂತ ನೀನೇ ಹೇಳಿದ್ದು. ಅದಕ್ಕೆ ಇಬ್ಬರು 2 ವರ್ಷದ ಹಿಂದೆಯೇ ಡಿಸೈಡ್ ಮಾಡಿದ್ವಲ್ಲ. ಮಾಡಿದ್ವಿ. ಬಟ್ ಐ ಫೀಲ್ ವಿ ಆರ್ ಚೀಟಿಂಗ್ ದೆಮ್. ಅಪ್ಪ ಗಂಡು ಹುಡುಕ್ತಾ ಇದ್ದಾರೆ. ಬೇಡ ಅಂದರೆ ಯಾಕೆ ಅಂತಾರೆ. ಮದುವೆನೇ ಬೇಡವೇ ಅಥವಾ ಈ ಹುಡುಗ ಬೇಡವೇ ಎಂದು ಕೇಳ್ತಾರೆ. ನನಗೆ ಏನು ಹೇಳೋದು ಅಂತಲೇ ತಿಳಿತಿಲ್ಲ. ಅಪ್ಪನ ಮೇಲೆ ಪ್ರೀತಿಗಿಂತ ಹೆದರಿಕೆಯಲ್ಲೇ ಬೆಳೆದೋಳು ನಾನು. ವೀಣಾ, ಪ್ಲೀಸ್ ಡೋಂಟ್ ಗೆಟ್ ಎಮೋಷ್ನಲ್.
ನನಗೆ ತುಂಬ ಕಷ್ಟ ಆಗತ್ತೆ. ಎಲ್ಲ ಬಿಟ್ಟು ನಿನ್ನ ಬಳಿ ಓಡಿ ಬಂದು ಬಿಡಲೇ ಅಂತ ಅನಿಸುತ್ತೆ. ಬಂದು ಬಿಡು, ಮೆಲ್ಲನೆ ಹೇಳಿದಳು ವೀಣಾ. ಬಂದು ಬಿಟ್ಟು? ಈಗ ನೀನು ಹೇಗೆ ಕಾಣ್ತಾ ಇದೆಯಾ ಅಂತ ನಂಗೆ ಗೊತ್ತು. ರಾತ್ರಿ ಅಲ್ವಾ, ಪಿಂಕ್ ನೈಟಿ ಹಾಕ್ಕೊಂಡಿದ್ಯಾ? ಮಾತು ಬದಲಿಸಿದ ಖುಷಿ ರವಿಗೆ. ನಿಂಗೆ ಹೇಗೆ ಗೊತ್ತಾಯಿತು? ಮೊದಲ ಬಟನ್ ಕಿತ್ತು ಹೋಗಿದ್ದ ನೈಟಿಯನ್ನು ಸರಿ ಮಾಡಿಕೊಂಡಳು ವೀಣಾ. ಸ್ಕೈಪ್ನಲ್ಲಿ ಮಾತಾಡ್ತಾ ಇದ್ದೀವಲ್ಲ. ಹೋಗೋ, ನನ್ನ ಮೊಬೈಲ್ ಫೋನ್ ಇರೋದು ನನ್ನ ಕೈಲಿ. ಸರಿ ಸರಿ, ಪೂರ ಹೇಳ್ತೀನಿ, ಕೇಳಿಸ್ಕೊ. ನಿನ್ನ ನೈಟಿಯ ಬಣ್ಣದೊಂದಿಗೆ ಕಂಪೀಟ್ ಮಾಡಿದ ನಿನ್ನ ಕೆನ್ನೆಗಳು, ಕಂಗಳಲ್ಲಿ ಹೊಳಪಿದೆ, ಆದರೆ ಕಂಬನಿ ತುಂಬಿದೆ. ನಿನ್ನ ಮುಂಗುರುಳು ಕಣ್ಣಿನ ಮೇಲೆ ಇದೆ. ಹಾಂ, ಈಗ ನಿನ್ನ ಬೆರಳುಗಳಿಂದ ಅದನ್ನು ಹಿಂದಕ್ಕೆ ನೂಕಿದೆ. ಆದರೆ ನಿನ್ನ ಹಾಗೆ ಮೊಂಡು ನಿನ್ನ ಕೂದಲು. ತಿರುಗಿ ನಿನ್ನ ಹಣೆಯ ಮೇಲೆ, ಕಂಗಳ ಮೇಲೆ ಬಂದಿವೆ. ನಾನು ಎಷ್ಟೇ ಹೇಳಿದರೂ ಹಣೆಯ ಮೇಲೆ ಕುಂಕುಮವಿಲ್ಲ. ಇಟ್ಕೊಳ್ಳೆ ಪ್ಲೀಸ್, ಅದು ನನ್ನ ಇರುವಿನ ಚಿಹ್ನೆ. ಹಾಂ, ಇಲ್ಲ, ಸುಮ್ಮನೆ ಕೇಳಿಸ್ಕೊ. ತುಟಿಗಳು ನನ್ನ ಮಾತು ಕೇಳುತ್ತಾ ಕೊಂಚ ಬಿರಿದಿವೆ. ಈಗ ನನ್ನ ಮಾತು ಕೇಳಿ ಹಲ್ಲುಗಳಿಂದ ಕೆಳತುಟಿಗಳನ್ನು ಕಚ್ಚಿದೆ. ನೋವಾಗತ್ತೆ ಕಣೆ. ಛೀ ಪೋಲಿ, ಹೋಗೋ. ಇಷ್ಟು ಹೊತ್ತು ಬಾ ಅಂತಿದ್ದೆ, ಈಗ ಹೋಗೋ ಅಂತಿದ್ಯಾ? ಏನೂ ಮಾಡಬೇಡ. ಒಂದೇ ಒಂದು ಮುತ್ತು ಕೊಟ್ಟು ಫೋನಿಟ್ಟು ಓದ್ಕೊ. ತುಟಿಗೋ ಕೆನ್ನೆಗೋ? ಹೋಗೋ. ಫೋನ್ನಲ್ಲಿ ತುಟಿ ಆದರೇನು, ಕೆನ್ನೆ ಆದರೇನು? ಕುತ್ತಿಗೆ? ಸೆನ್ಸರ್ಡ್. ಕೆನ್ನೆ ಕೆಂಪೇರಿ ಮೈ ಬಿಸಿಯಾದಂತೆನ್ನಿಸಿ ಎದ್ದು ಫ್ಯಾನಿನ ಸ್ವಿಚ್ ಹಾಕಲು ತಿರುಗಿದಳು ವೀಣಾ. ಕೈಯಿಂದ ಫೋನ್ ಜಾರಿ ಕೆಳಗೆ ಬಿತ್ತು. ಅಪ್ಪ, ಅಮ್ಮ, ತೊದಲಿದಳು ವೀಣಾ. ಯಾರದು? ಅಪ್ಪನ ಪ್ರಶ್ನೆಗೆ ಉತ್ತರಿಸದೆ ಸುಮ್ಮನೆ ನಿಂತಳು ವೀಣಾ. ಮದುವೆ ಬೇಡವೇ? ಹೀಗೆ ಫೋನ್ನಲ್ಲಿ ಚಕ್ಕಂದ ಆಡ್ತಾ ಇದ್ದಿ. ಮದುವೆ ಯಾಕೆ ಅಂತಲೇ? ಏನು ನೋಡ್ತಾ ಇದೆಯಾ? ಕೇಳವಳನ್ನ. ಅಮ್ಮ ಅದು. 2 ಹೆಜ್ಜೆ ಮುಂದೆ ಬಂದ ಅಮ್ಮನತ್ತ ಧಾವಿಸಿದಳು ವೀಣಾ. ಕೈ ಚಾಚಿ ಅವಳನ್ನು ತಡೆದಳು ತಾರಾ. ಸಾಕು ನಾಟಕ. ಅಲ್ಲೇ ನಿಂತುಕೊಂಡು ಅದ್ಯಾರು ಬೊಗಳು. ಮಗಳ ಚಕ್ಕಂದ, ತಾಯಿಗೆ ಅವಮಾನ. ರವಿ ಅಂತ ಕಾಲೇಜಿನಲ್ಲಿ ನನಗೆ ಸೀನಿಯರ್ ಆಗಿದ್ದ. ಈಗ UK MBA ಮಾಡ್ತಾ ಇದ್ದಾನೆ. ತುಂಬ ಒಳ್ಳೆಯವನು. ನಾನು ಅವನು ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದೀವಿ. ಮದುವೆ ಬೇಗ ಹೇಳಿದರೆ ತಾಯಿಯ ಕೈಗಳ ಆಸರೆ ಸಿಗಬಹುದೇನೋ ಎಂಬ ಆಸೆ. ಯಾವಾಗ? ಉಗುಳು ನುಂಗಿ ಅಪ್ಪನತ್ತ ನೋಡಿದಳು ವೀಣಾ. 2 ತಿಂಗಳಲ್ಲಿ ಅವನ MBA ಮುಗಿಯತ್ತಪ್ಪ. ಅವನು ಅಲ್ಲಿಂದ ಬಂದ ತಕ್ಷಣ ಅವನ ಪೇರೆಂಟ್ಸ್ಗೆ ಹೇಳಿ ಅವರು ಹೆಣ್ಣು ಕೇಳಕ್ಕೆ ಬರ್ತಾರೆ. ನಾವು ಬೇಡ ಅಂದರೆ? ಅಮ್ಮನ ಕುಹಕ. ಅಲ್ಲ, ನಮಗೆ ಬೇಕು ಅಥವಾ ಬೇಡ ಅನ್ನೋಕ್ಕೆ ಚಾಯ್ಸ್ ಇದೆಯಾ? ಅಪ್ಪನ ಪ್ರಶ್ನೆ. ಹಾಗಲ್ಲ ಅಪ್ಪ. ಏನು ಹಾಗಲ್ಲ ಅಂದರೆ? ಅವನು ಇಂಗ್ಲೆಂಡಿನ ರಾಜಕುಮಾರ ಆಗಿದ್ದರೂ ನಾನು ಆರಿಸಿದ ಹುಡುಗ ಅಲ್ಲ. ಹಾಗಾಗಿ ನಾನು ಬೇಡ ಅಂತಲೇ ಅನ್ನುವುದು. ದೃಢವಾಗಿತ್ತು ತಂದೆಯ ದನಿ. ಅವರು ಯಾವ ಜನ? ಅಮ್ಮ ಮೊದಲ ಬಾರಿ ಮೆಲ್ಲನೆ ಪ್ರಶ್ನಿಸಿದಳು. ಬ್ರಾಹ್ಮಣರೇ ಅಮ್ಮ. ಆದರೆ ನಮ್ಮೋರೇ ಆಗಿದ್ದರೂ ಈ ಸಂಬಂಧಕ್ಕೆ ನನ್ನ ಒಪ್ಪಿಗೆ ಇಲ್ಲ. ತಾರಾ, ನೀನು ಮಾತನಾಡಬೇಡ, ಸುಮ್ಮನೆ ಇರು. ನನ್ನಿಂದ ವಿಷಯ ಮುಚ್ಚಿಟ್ಟು ನನ್ನ ಮನೆಯಲ್ಲೇ ಹೀಗೆ ಚಕ್ಕಂದ ಆಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಗೆಟ್ ಔಟ್ ಆಫ್ ಮೈ ಹೌಸ್. ಧ್ವನಿ ಏರಿಸಿದರು ಅಪ್ಪ. ವೀಣಾಳ ದನಿ ನಡುಗಿತು. 4 ಜನರೆದುರು ತಲೆ ಎತ್ತಿ ತಿರುಗದ ಹಾಗೆ ಮಾಡಿಬಿಟ್ಟೆ. ನನ್ನ ಮಗಳು ತುಂಬ ಮುಗ್ಧೆ, ಈಗಿನ ಕಾಲದ ಹುಡುಗಿಯರ ಹಾಗಲ್ಲ ಎಂದೆಲ್ಲ ನಂಬಿದ್ದೆ, ಹೇಳಿಕೊಂಡಿದ್ದೆ. ಈಗ ಎಲ್ಲರೂ ನನ್ನ ನೋಡಿ ನಗುತ್ತಾರೆ. ಕಿರಿಮಗಳು ಅಂತ ತಲೆ ಮೇಲೆ ಇಟ್ಟುಕೊಂಡು ಮೆರೆಸಿದ್ದಕ್ಕೆ ಸರಿಯಾಗಿ ಮಾಡಿದೆ. ಅಪ್ಪ ಪ್ಲೀಸ್, ಏನೇನೋ ಹೇಳಬೇಡಿ. ನೀವೇ ಹುಡುಕಿದ್ರೂ ರವಿ ತರಹದ ಹುಡುಗನಿಗೆ ಮಗಳ ಮಾತು ಕೇಳುವ ತಾಳ್ಮೆ ತಂದೆಗೆ ಇಲ್ಲ. ಆದರೆ ಅವನು ನಾನು ಹುಡುಕಿದ ಹುಡುಗ ಅಲ್ಲ. ತಾರಾ, ಬೀದಿ ಬಾಗಿಲ ಬೀಗ ತೆಗಿ.
ನನ್ನ ಮಾತು ಕೇಳದವರಿಗೆ ನನ್ನ ಮನೆಯಲ್ಲಿ ಜಾಗ ಇಲ್ಲ. ಅಪ್ಪ, ನೀನು ಹಾಗೆ ಕರೆಯಬೇಡ ನನ್ನ. ತಾರಾ, ಹೇಳಿದ್ದು ಕೇಳಲಿಲ್ಲವೇ? ಬಾಗಿಲು ತೆಗಿ ಹೋಗು. ನೀವು ಒಮ್ಮೆ ಭೇಟಿ ಮಾಡಿ ಅವನನ್ನು. ಭೇಟಿ ಮಾಡಿ ನಾನು ಬೇಡ ಅಂದರೆ ಅವನ ಮದುವೆ ಆಗಲ್ವೇ ನೀನು? ನನ್ನ ಮಾತಿಗೆ ಬೆಲೆ ಇದೆಯಾ? ನೀವು ಖಂಡಿತ ಹ್ಞೂ ಅಂತೀರಾ ಅಪ್ಪ. ರವಿ, ನಾನು ಒಪ್ಪಲ್ಲ. ನಿಮಗೆ ಈಗ 5 ನಿಮಿಷ ಟೈಮ್ ಕೊಡ್ತೀನಿ. ನಿಮಗೆ ಏನು ಬೇಕೋ ತಗೊಂಡು ಹೊರಡು. ಕೋಣೆಯಿಂದ ದಡ ದಡ ಆಚೆ ನಡೆದು ಸೋಫಾ ಮೇಲೆ ಕುಳಿತು ಎಡಗೈಯಲ್ಲಿ ಎದೆ ಹಿಡಿದುಕೊಂಡರು. ಅಲ್ಲ ರೀ, ಈಗ ರಾತ್ರಿ 1 ಗಂಟೆ. ಹೋಗು ಅಂದರೆ ಹೇಗೆ ಹೋಗ್ತಾಳೆ? ಎಲ್ಲಿಗೆ ಹೋಗ್ತಾಳೆ? ಸ್ವಲ್ಪ ತಾಳ್ಮೆ. ನನಗಿಲ್ಲ ತಾಳ್ಮೆ. ಅವಳು ಹೋಗಬೇಕು. ಇಲ್ಲ, ತಾಯಿ ಮಗಳು ಇರಿ. ನಾಳೆ ಅವನು ಬಂದ ಮೇಲೆ ನೀನೇ ನಿಂತು ಮದುವೆ ಮಾಡಿಸು. ನಾನು ಹೋಗ್ತೀನೀಗ. ನಾನೇ ಮನೆ ಬಿಟ್ಟು ಹೋಗ್ತೀನಿ. ಮುಖ ಕೆಂಪೇರಿತು. ಮೇಲೆದ್ದವರು ನಿಲ್ಲಲಾರದೆ ತಿರುಗಿ ಕುಳಿತರು. ತಾರಾ ಅಡಿಗೆ ಮನೆಗೆ ಧಾವಿಸಿ ನೀರಿನ ಲೋಟ ಹಿಡಿದು ಬಂದರು. ಅವಳು ಮನೆ ಬಿಟ್ಟು ಹೋದ ಮೇಲೆ ನಾನು ನೀರು ಕುಡಿಯುವುದು. ದನಿ ಎತ್ತರಿಸಿ ಕಿರಿಚಿದ್ದಕ್ಕೆ ಗಂಟಲು ಒಣಗಿ ಕೆಮ್ಮಲಾರಂಭಿಸಿದರು. ರೀ, ನನ್ನ ಮಾತು ಕೇಳಿ, ಮೊದಲು ನೀರು ಕುಡೀರಿ. ಅವಳು ಹೋದ್ಲಾ? ಕೆಮ್ಮಿನ ಮಧ್ಯೆ ಪ್ರಶ್ನೆ. ಅವಳು ಹೋಗ್ತಾಳೆ, ನೀವು ನೀರು ಕುಡೀರಿ. ಅವಳು ಹೊಸಿಲು ದಾಟಿದ ಮೇಲೆಯೇ ನಾನು ನೀರು ಕುಡಿಯುವುದು. ಎಷ್ಟು ಧೈರ್ಯ ಅವಳಿಗೆ! ನನ್ನ ಮನೆಯಲ್ಲಿ ನಾನು ಕೊಡಿಸಿದ ಫೋನಿನಲ್ಲಿ ಯಾವನ ಜೊತೆನೋ ಚಕ್ಕಂದ ಆಡ್ತಾ ಇದ್ದಾಳಲ್ಲ. ಕೆಮ್ಮಿನ ಮಧ್ಯೆ ಮಾತಾಡಲು ದನಿ ಹತೋಟಿಯಲ್ಲೇ ಇರಲಿಲ್ಲ. ಏದುಸಿರು ಬಿಡಲು ಆರಂಭಿಸಿದಾಗ ತಾರಾ ಕಣ್ಬಿಟ್ಟರು. ವೀಣಾ, ನಿಮ್ಮಪ್ಪ ಉಳಿಬೇಕು, ನಾನು ಬದುಕಿರಬೇಕು ಅಂತಿದ್ದರೆ ಮೊದಲು ಮನೆಯಿಂದ ಆಚೆ ನಡಿ. ತಾರಾ ದನಿ ಎತ್ತರಿಸಿದರು. ಕೈಗೆ ಸಿಕ್ಕ ಜಾಕೆಟನ್ನು ನೈಟಿಯ ಮೇಲೆ ಹಾಕಿಕೊಂಡು ಮೊಬೈಲ್ ಹಿಡಿದು ಎಡಗೈಯಲ್ಲಿ ಕಂಬನಿ ಒರೆಸಿಕೊಳ್ಳುತ್ತಾ ಮನೆಯಿಂದ ಆಚೆ ನಡೆದಳು ವೀಣಾ. ಗೇಟಿನಾಚೆ ಬಂದು ಗೇಟು ಹಾಕಿ ಕಾಂಪೌಂಡಿಗೆ ಹೊರಗೆ ನಿಂತಳು. ನಿನ್ನೆ ಅಮಾವಾಸ್ಯೆ ಇರಬೇಕು, ಅಥವಾ ನಾಳೆ. ಎಷ್ಟು ಕರಾಳ ಕತ್ತಲು. ಬೀದಿ ದೀಪ ಇದ್ದಿದ್ದು ಅಲ್ಲೊಂದು ಇಲ್ಲೊಂದು. ಯಾರ ಮನೆಯ ಮುಂದೆಯೂ ದೀಪವಿರಲಿಲ್ಲ. ಮಧ್ಯರಾತ್ರಿ 1 ನೀರವ ಮೌನ. ವೀಣಾಳ ಕಾಲು ನಡಗಿತು. ಸುಮ್ಮನೆ ರೀಡಯಲ್ ಒತ್ತಿದಳು. ಹಲೋ ವೀಣಾ, ಏನಾಯಿತು? ವೀಣಾ, ಮೊದಲ ರಿಂಗಿಗೆ ಫೋನ್ ರಿಸೀವ್ ಮಾಡಿದ ರವಿ. ಹಾಂ, ಹೇಳು, ಏನಾಯಿತು? ನಿಮ್ಮ ತಾಯಿನಾ? ರವಿ, ಅಪ್ಪ ನನ್ನ ಮನೆಯಿಂದ ಆಚೆ ಹಾಕಿಬಿಟ್ರು. ನಾನು ರಸ್ತೆಯಲ್ಲಿ ನಿಂತಿದ್ದೇನೆ. ಹೇ, ಇಷ್ಟೊತ್ತಿನಲ್ಲಿ? ಈಗ ರಾತ್ರಿ 1 ಗಂಟೆ ಇರಬೇಕಲ್ಲ ಅಲ್ಲಿ. ಸಾರಿ ಹೇಳಿ ಒಳಗೆ ಹೋಗು. 2 ತಿಂಗಳಲ್ಲಿ ಬರ್ತಾನೆ ಅಂತ ಹೇಳು. ಐ ವಿಲ್ ಮ್ಯಾರಿ ಯು ವೀಣಾ. ಯಾವ ಮಾತು ಕೇಳುವ ಮನಸ್ಥಿತಿಯಲ್ಲಿ ಇಲ್ಲ ಅಪ್ಪ. ನಾನು ಬದುಕಿರಬೇಕು ಅಂತಿದ್ದರೆ ಈಗಲೇ ನಡೆ ಆಚೆ ಅಂದುಬಿಟ್ರು. ನಾನು ಆಚೆ ಬಂದೆ. ನನಗೆ ಹೆದರಿಕೆ ಆಗ್ತಾಯಿದೆ. ಈಗ ಏನು ಮಾಡಲಿ? ಎಲ್ಲಿಗೆ ಹೋಗಲಿ ರವಿ? ಯಾವ ಫ್ರೆಂಡ್ ಮನೆಗೂ ಇಷ್ಟೊತ್ತಿನಲ್ಲಿ ಹೋಗೋಕ್ಕೆ ಆಗಲ್ಲ. ವೀಣಾ, ಬಿ ಬ್ರೇವ್. 10 ನಿಮಿಷ ಟೈಮ್ ಕೊಡು ನನಗೆ. ನನ್ನ ಪೇರೆಂಟ್ಸ್ ಜೊತೆ ಮಾತಾಡ್ತೀನಿ. ಈಗ ಫೋನ್ ಇಡು. ಅವರೇನು ಮಾಡ್ತಾರೆ? ನೀನು ಬಾ. ಬರ್ತೀನಿ. ಎಷ್ಟೇ ಬೇಗ ಅಂದುಕೊಂಡ್ರೂ 1-2 ದಿನ ಆಗತ್ತಲ್ವಾ? ಐ ಹ್ಯಾವ್ ಟು ಥಿಂಕ್ ವಾಟ್ ಟು ಡೂ ನೌ. ಈಗ ಫೋನ್ ಇಡು. ಕಾಂಪೌಂಡಿನೊಳಗೆ ಇರು ಪ್ಲೀಸ್. ರವಿ ಫೋನ್ ಕಟ್ ಮಾಡಿದಾಗ ವಿಧಿ ಇಲ್ಲದೆ ತಾನು ಡಿಸ್ಕನೆಕ್ಟ್ ಮಾಡಿದಳು. ಡಿಸೆಂಬರ್ ತಿಂಗಳ ಚಳಿ. ಮೈ ನಡುಗಿತು. ಜಾಕೆಟನ್ನು ಮೈಗೆ ಹತ್ತಿರವಾಗಿ ಎಳೆದುಕೊಂಡಳು. ಗೇಟು ತೆರೆದು ಒಳನಡೆದು ಬಾಗಿಲಿನತ್ತ ಆಸೆಗಣ್ಣಿನಿಂದ ನೋಡುತ್ತಾ ನಿಂತಳು. ಬಾಗಿಲು ತೆರೆದ ಸದ್ದಿಗೆ 2 ಹೆಜ್ಜೆ ಮುಂದೆ ನಡೆದಳು. ಕೈಯಲ್ಲಿ ಕಿಟ್ ಬ್ಯಾಗೊಂದನ್ನು ಹಿಡಿದು ತಾರಾ ಹೊರಬಂದಾಗ 2 ಹೆಜ್ಜೆ ಮುಂದಿರಿಸಿದಳು. ಅಮ್ಮ ಅನ್ನಬೇಡ ನನ್ನ. ನಿನ್ನ ಕೆಲವು ಬಟ್ಟೆ ಪುಸ್ತಕಗಳು ಇದರಲ್ಲಿವೆ. ಹಾಗೆ ಈ ಕಾಲೇಜಿನ ಬ್ಯಾಗು. ಇದನ್ನು ತಗೊಂಡು ಹೋಗು. ಫೀಸು ಕಟ್ಟಾಗಿದೆಯಲ್ಲ, ಓದಿ ಪಾಸ್ ಮಾಡು. ಅವನು ಕೈ ಕೊಟ್ಟರೆ ಹೊಟ್ಟೆ ಹೊರೆದುಕೊಳ್ಳಲು ಕೆಲಸ ಬೇಕಲ್ವಾ? ಪ್ಲೀಸ್ ಅಮ್ಮ, ನನಗೆ ಹೆದರಿಕೆ ಆಗ್ತಾಯಿದೆ. ಈಗೆಲ್ಲಿಗೆ ಹೋಗಲಿ ನಾನು?
ಕಿಟ್ ಬ್ಯಾಗು, ಕಾಲೇಜ್ ಬ್ಯಾಗು ನೆಲದ ಮೇಲೆ ಹಾಕಿ ಒಳಗೆ ಹೋಗಿ ಬಾಗಿಲು ಹಾಕಿದರು ತಾರಾ. ಮುಂಬಾಗಿಲ ಮೇಲಿದ್ದ ದೀಪ ಆರಿಸಿದರು. ದಂಗಾಗಿ ಮುಚ್ಚಿದ ಬಾಗಿಲು ನೋಡುತ್ತಾ ನಿಂತಳು ವೀಣಾ. ಮೊಬೈಲ್ ರಿಂಗ್ ಆದಾಗ ನಂಬರ್ ಕೂಡ ನೋಡದೆ ಅರ್ಧ ರಿಂಗಿಗೆ ಬಟನ್ ಒತ್ತಿ ಕಿವಿಗೊತ್ತಿಕೊಂಡಳು. ರವಿ, ನಾನು ರವಿ ಫಾದರ್. ಅತ್ತಲಿಂದ ಬಂದ ಗಡಸು ದನಿಗೆ ಉತ್ತರವಾಗಿ ದನಿ ಏಳದೆ ಮೌನವಾದಳು. ವೀಣಾ ತಾನೆ? ಇವಳ ಮೌನ ಅತ್ತ ಕಡೆ ಅನುಮಾನ ಹುಟ್ಟಿಸಿತು. ಮೆಲ್ಲನೆ ಉತ್ತರಿಸಿದಳು. ನಿನ್ನ ತಂದೆಯ ಫೋನ್ ನಂಬರ್ ಕೊಡ್ತೀಯಾ? ನಾನು ಅವ್ರ ಜೊತೆ ಮಾತಾಡ್ತೀನಿ. ನಿನ್ನ ಒಳಗೆ ಸೇರಿಸಲು ಹೇಳ್ತೀನಿ. ನಾಳೆ ಬೆಳಗ್ಗೆ ಬಂದು ನಾನು ಮಾತಾಡ್ತೀನಿ. ಬೈಗಳಿಗೆ ಸಿದ್ಧವಾಗಿದ್ದ ವೀಣಾಗೆ ರವಿಯ ತಂದೆಯ ಮಾತು ಅರ್ಥವಾಗಲು ಕೆಲವು ನಿಮಿಷಗಳೇ ಹಿಡಿದವು. ಅವರು ಮಾತಾಡೋ ಸ್ಥಿತಿಲಿಲ್ಲ. ತುಂಬ ಕೋಪ ಮಾಡಿಕೊಂಡಿದ್ದಾರೆ. ನನ್ನ ಆಚೆ ಹಾಕಿ ಮನೆಯ ದೀಪಗಳನ್ನೆಲ್ಲ ಆರಿಸಿಬಿಟ್ಟಿದ್ದಾರೆ. ನಿಮ್ಮ ಮನೆ ಜಯನಗರದಲ್ಲಿ ಇದೆ ಅಂದಿದ್ದ ರವಿ. ಸರಿಯಾಗಿ ಡೈರೆಕ್ಷನ್ಸ್ ಕೊಡು, ನಾನು ಬರ್ತೀನೀಗ. ಉಗುಳು ನುಂಗುತ್ತಾ ಮನೆಗೆ ಬರುವ ದಾರಿ ಹೇಳಿದಳು. ಗಂಭೀರ ದನಿ. ಅಂಕಲ್ ಅನ್ನಲೂ ಹೆದರಿಕೆ ವೀಣಾಗೆ. ಕಾಂಪೌಂಡ್ ಒಳಗೆ ಇರು, ಫೋನ್ ಫ್ರೀ ಇರಲಿ. ರವಿ ಡ್ಯಾಡಿ ಎಂದು ಬಂದ ಹೊಸ ನಂಬರನ್ನು ಕಾಂಟ್ಯಾಕ್ಟ್ಸ್ನಲ್ಲಿ ಸ್ಟೋರ್ ಮಾಡಿದಳು. ಕಿಟ್ ಬ್ಯಾಗಿನಿಂದ ಚೂಡಿದಾರೊಂದನ್ನು ತೆಗೆದುಕೊಂಡು ಮನೆಯ ಹಿತ್ತಲಿಗೆ ಹೋಗಿ ನೈಟಿ ಕಳಚಿ ಅದನ್ನು ಹಾಕಿಕೊಂಡಳು. ಕತ್ತಲು, ಆದರೆ 22 ವರ್ಷ ಇದ್ದ ಮನೆ, ಆಡಿದ ಕಾಂಪೌಂಡು, ಓಡಾಡಿದ ಜಾಗ, ರವಿಯ ತಂದೆ ಬರುತ್ತಿದ್ದಾರೆ ಎಂಬ ಆಶ್ವಾಸನೆ ಅವಳಲ್ಲಿ ಧೈರ್ಯ ತುಂಬಿತು. ರವಿಗೆ ಫೋನ್ ಮಾಡಿ ಅವನು ಅವನ ತಂದೆಗೆ ಏನು ಹೇಳಿದ, ಹೇಗೆ ಹೇಳಿದ ಎಂದು ಕೇಳಬೇಕು ಎಂಬ ತವಕವನ್ನು ಕಷ್ಟಪಟ್ಟು ತಡೆದುಕೊಂಡಳು ವೀಣಾ. ರವಿಯ ಮನೆ ಇರುವುದು JP ನಗರದಲ್ಲಿ. ಇಷ್ಟೊತ್ತಿನಲ್ಲಿ ಟ್ರಾಫಿಕ್ ಇರೋಲ್ಲ. 10-12 ನಿಮಿಷದ ಹಾದಿ ಅಷ್ಟೇ. ಬಾಗಿಲ ಬಳಿ ನಿಂತು ಗೇಟಿನತ್ತಲೇ ದಿಟ್ಟಿಸಿದಳು. ಎದೆ ಬಡಿತ ಅವಳ ಕಿವಿಗಳಲ್ಲಿ ಮಾರ್ನುಡಿಯುತ್ತಿತ್ತು. ಕೈಕಾಲ್ಗಳಲ್ಲಿ ನಡುಕ. ರವಿಯ ಡ್ಯಾಡಿ ಬರುತ್ತಾರೆ. ಬಂದು ಅಪ್ಪನೊಂದಿಗೆ ಮಾತನಾಡುತ್ತಾರಾ? ಬೇಡ ಅನ್ನಬೇಕು. ಅಪ್ಪ ಅವರಿಗೆ ಅವಮಾನ ಮಾಡಿದರೆ ನನ್ನ ಬೈದು ಹಾಗೆ ಹೊರಟು ಹೋಗುತ್ತಾರಾ? ಅಥವಾ ಜೊತೆಗೆ ಕರೆದುಕೊಂಡು ಹೋಗುತ್ತಾರಾ? ಗೇಟಿನ ಮೇಲೆ ಕಾರಿನ ಹೆಡ್ಲೈಟ್ಸ್ ಪ್ರಖಂಡ ಬೆಳಕು ಬೀರಿದಾಗ ಗೇಟಿನ ಬಳಿ ಧಾವಿಸಿದಳು. ಗಲಾಟೆ ಎಂದು ಬೈದುಕೊಳ್ಳುವ ಈ ಜೀನಿಯಸ್ ಕಿಡ್ಸ್ ಪ್ಲೇ ಹೋಮ್ ಹತ್ತಿರ ಇರುವುದು ಡೈರೆಕ್ಷನ್ ಹೇಳುವ ಸಂದರ್ಭ ಬಂದಾಗ ಬಹಳವೇ ಅನುಕೂಲ. ಗೇಟು ತೆರೆದು ಆಚೆ ಹೋಗುವ ವೇಳೆಗೆ ಕಾರಿನ ಮುಂದಿನ ಸೀಟಿನಿಂದ ರವಿಯ ತಾಯಿ ಇಳಿದರು. ರವಿಯ ಮೊಬೈಲ್ನಲ್ಲಿ ಅವರ ಫೋಟೋ ನೋಡಿದ್ದಳು. ಹತ್ತಿರ ಹೋಗಲು ಹೆದರಿಕೆ, ದೂರವೇ ನಿಲ್ಲಲು ಮನಸ್ಸು ಕೇಳಲೊಲ್ಲದು. ನಾನು ಇವರು ನಿನ್ನ ಪೇರೆಂಟ್ಸ್ ಜೊತೆ ಈಗ ಮಾತಾಡೋಣವಾ? ಆಕೆಯ ಮಾತಿನಿಂದ ಮನೆಯತ್ತ ತಿರುಗಿದಳು. ಬೀದಿ ದೀಪವೂ ಆರಿ ಮನೆ ಕತ್ತಲೆಯಲ್ಲಿ ಮುಳುಗಿತ್ತು. ಅಸಹಾಯಕಳಾಗಿ ಆಕೆಯತ್ತ ತಿರುಗಿದಳು. ಆಕೆಯ ಪಕ್ಕ ರವಿಯ ತಂದೆ ಬಂದು ನಿಂತಿದ್ದರು. ಅವರಿಬ್ಬರೂ ಮನೆಯತ್ತಲಿಂದ ವೀಣಾಳತ್ತ ತಿರುಗಿದರು. ಸವಿತಾ, ಈಗ ಬೇಡ. ಇವಳನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ. ನಾಳೆಯೋ ನಾಡಿದ್ದೋ ಫೋನ್ ಮಾಡಿ ಅವರ ರಿಯಾಕ್ಷನ್ ನೋಡಿ ಬರೋ ಬಗೆ, ಮಾತಾಡೋ ಬಗೆ ನಿರ್ಧಾರ ಮಾಡೋಣ. ವೀಣಾ, ಕಾರ್ ಹತ್ತು. ಕಾರಿನ ಹಿಂದಿನ ಸೀಟಿನ ಬಾಗಿಲು ತೆರೆದರು. ರಸ್ತೆ ಎನ್ನುವುದು ಮರೆತು ಅವರಿಬ್ಬರ ಕಾಲಿಗೆರಗಿದಳು ವೀಣಾ. ತಡೆ ಹಿಡಿದಿದ್ದ ಕಂಬನಿ ಕೆನ್ನೆಗಿಳಿಯಿತು. ಗಂಟಲಿನಲ್ಲಿ ಬಿಕ್ಕು ಹೊರಬಂತು. ಏನಿದು? ಹೇಳು. ಬಾಗಿ ವೀಣಾಳ ಭುಜ ಹಿಡಿದು ಮೇಲೆತ್ತಿ ತಮ್ಮ ಬೆರಳುಗಳಿಂದ ಅವಳ ಕೆನ್ನೆಯ ಮೇಲೆ ಹರಿದಿದ್ದ ಕಂಬನಿ ತೊಡೆದರು ಸವಿತಾ. ನಿನ್ನ ಬಟ್ಟೆ ಬರೆ ಏನಾದರೂ ಇದೆಯಾ? ರವಿಯ ತಂದೆ ಕೇಳಿದಾಗ ತಲೆಯಾಡಿಸಿ ಕಾಂಪೌಂಡಿನೊಳಗೆ ಧಾವಿಸಿ ತನ್ನ ಬ್ಯಾಗು, ಕಿಟ್ ಬ್ಯಾಗು ಹೊತ್ತು ಹೊರಬಂದಳು ವೀಣಾ. ಕಾರು ಬಂದ ಸದ್ದು, ಅದರ ಬೆಳಕು ಮೆಲ್ಲನೆ ಆಡಿದ್ದರೂ, ಮಾತುಗಳು ಆಡಿದ್ದು ಸ್ಪಷ್ಟವಾಗಿ ಅಲ್ಲದಿದ್ದರೂ ಅಸ್ಪಷ್ಟವಾಗಿ ಮನೆಯೊಳಗೆ ಇರುವ ಅಪ್ಪ, ಅಮ್ಮ, ತಮ್ಮನಿಗೆ ಗೊತ್ತಾಗಿರುತ್ತದೆ. ಕಾಳಜಿ ಇಲ್ಲದಿದ್ದರೂ, ಕುತೂಹಲಕ್ಕಾಗಿಯಾದರೂ, ಬಾಗಿಲು ತೆರೆಯದಿದ್ದರೂ, ಕಿಟಕಿಯಿಂದಲಾದರೂ, ಎಲ್ಲರೂ ಅಲ್ಲದಿದ್ದರೂ ಒಬ್ಬರಾದರೂ ನೋಡಬಹುದಲ್ಲವೇ?
ಗೇಟು ಹಾಕುತ್ತಾ 22 ವರ್ಷಗಳ ಕಾಲ ತನ್ನದಾಗಿದ್ದ ಮನೆಯತ್ತ ಹಂಬಲಿಸುತ್ತಾ ನೋಡಿದಳು ವೀಣಾ. ಇಲ್ಲ, ಜೀವಂತಿಕೆಯ ಸುಳಿವೇ ಇರಲಿಲ್ಲ. 22 ವರ್ಷದ ಸಂಬಂಧವನ್ನು 2 ನಿಮಿಷದಲ್ಲಿ ಗೆಟ್ಔಟ್ ಎಂಬ 2 ಪದದಲ್ಲಿ ಮುಗಿಸಿಬಿಡಬಹುದೇ? ಅಷ್ಟು ಸಲೀಸೆ? ಬ್ಯಾಗುಗಳನ್ನು ಒಳಗೆ ಹಾಕಿ ಕಾರಿನೊಳಗೆ ಕುಳಿತಳು. ರವಿಯ ತಾಯಿ ಇವಳೊಂದಿಗೆ ಹಿಂದಿನ ಸೀಟ್ ಏರಿದ ಮೇಲೆ ರವಿಯ ತಂದೆ ಕಾರು ಚಾಲು ಮಾಡಿದರು. ಅವರ ಮೊಬೈಲ್ ರಿಂಗ್ ಆದಾಗ ಅದನ್ನು ಅವರ ಹೆಂಡತಿಗೆ ಇತ್ತರು. ರವಿನೇ ಅವನ ಹುಡುಗಿನ ಕರ್ಕೊಂಡು ಬರ್ತಿದ್ದೀವೋ ಇಲ್ವೋ ಅಂತ ವಿಚಾರಿಸಲು. ನೀನೇ ಮಾತಾಡು. ಕಿರುನಗೆ ನಕ್ಕು ಆಕೆ ಫೋನ್ ಬಟನ್ ಒತ್ತಿ ತಮ್ಮ ಕಿವಿಯ ಬಳಿ ಇಟ್ಟುಕೊಂಡರು. ಹಲೋ ಅಮ್ಮ, ನಾನು ಯೋಚನೆ ಮಾಡಬೇಡ, ವೀಣಾನ ಮನೆಗೆ ಕರ್ಕೊಂಡು ಹೋಗ್ತಿದ್ದೀವಿ. ನೀನು ಅರ್ಜೆಂಟ್ ಮಾಡಿಕೊಂಡು ಬರಬೇಡ, ಪರೀಕ್ಷೆ ಮುಗಿಸಿಕೊಂಡೇ ಬಾ. ನಮ್ಮನೇಲಿ ಇರ್ತಾಳೆ ವೀಣಾ. ಇಲ್ಲಪ್ಪ, ವಾಪಸ್ ಕಳಿಸಲ್ಲ, ಅವಳಿಗೂ ಓದಲು ಹೇಳ್ತೀನಿ. ವೀಣಾಳತ್ತ ತಿರುಗಿದರು ಸವಿತಾ. ಏನಮ್ಮ, ಓದಿ ಪರೀಕ್ಷೆ ತಗೋತೀಯ ತಾನೆ? ಹ್ಞೂ ಎನ್ನುವಂತೆ ತಲೆಯಾಡಿಸಿದಳು ವೀಣಾ. ಇನ್ನೇನು, ಮಾತಾಡಬೇಕಾ ವೀಣಾ ಜೊತೆ? ಮೊಬೈಲನ್ನು ತನ್ನತ್ತ ಚಾಚಿದ ಆಕೆಯ ಕೈಗಳನ್ನು ತಲೆ ಎತ್ತಿ ರವಿಯ ಕಂಗಳಂತೆ ಕಂಡ ಪ್ರೀತಿ ತುಂಬಿದ ಆಕೆಯ ಕಂಗಳನ್ನು ನೋಡಿದಳು ವೀಣಾ. ಇಂಥ ವಾತ್ಸಲ್ಯಮಯಿ ತಾಯಂದಿರು ಇರುತ್ತಾರೆಯೇ? ಮೊಬೈಲ್ ಇಸಿದುಕೊಂಡು ಕಿವಿಗಾನಿಸಿಕೊಂಡಳು. ಹಲೋ ರವಿ. ಇಲ್ಲ, ನೀನೇನು ಯೋಚನೆ ಮಾಡಬೇಡ. ಬಾಯ್. ಮೊಬೈಲನ್ನು ಸವಿತಾರ ಕೈಗೆ ಹಿಂತಿರುಗಿಸಿದಳು. ರಿಲ್ಯಾಕ್ಸ್ ವೀಣಾ, ಟೆನ್ಷನ್ ಮಾಡ್ಕೋಬೇಡ. ನಮಗೆ ಅರ್ಥವಾಗತ್ತೆ. ಯಾರೂ ಮಾಡದ ತಪ್ಪೇನೂ ಮಾಡಿಲ್ಲ ನೀವು. ಭುಜ ಸವರಿ ಸವಿತಾ ಹೇಳಿದಾಗ ಆಕೆಯ ತೊಡೆಯ ಮೇಲೆ ಮುಖವಿಟ್ಟು ಬಿಕ್ಕಳಿಸಿ ಅಳಲಾರಂಭಿಸಿದಳು ವೀಣಾ. ನನಗೊಂದು ಅನುಮಾನ ಈಗ. ಅಳು ನಿಲ್ಲಿಸಿದರೆ ಕೇಳ್ತೀನಿ. ರವಿಯ ತಂದೆ ಗಂಭೀರವಾಗಿ ಕೇಳಿದಾಗ ತಲೆ ಎತ್ತಿ ದುಪ್ಪಟ್ಟದಿಂದ ಕಣ್ಣೊರೆಸಿಕೊಂಡಳು ವೀಣಾ. ಏನ್ರಿ ನಿಮ್ಮದು? ಪಾಪ ತುಂಬ ಹೆದರಿದಾಳೆ ಹುಡುಗಿ. ಸವಿತಾ ಬೆನ್ನು ಸವರಿದಾಗ ಬೆಚ್ಚನೆಯ ಅನುಭವವಾಯಿತು ವೀಣಾಗೆ. ಅಲ್ಲ, ರವಿ ಹೇಳಿದ್ದೇನು? ಇವಳ ಜೊತೆ ಫೋನಿನಲ್ಲಿ ಮಾತಾಡ್ತಾ ಇದ್ದ. ಇವಳ ಅಪ್ಪ ಅಮ್ಮ ಕೇಳಿಸಿಕೊಂಡ್ರು, ಕೋಪಿಸಿಕೊಂಡು ಇವಳನ್ನು ಹೊರಗೆ ಹಾಕಿದ್ರು ಅಂತ ಅಲ್ವಾ? ನಿಧಾನವಾಗಿ ನಮಗೆ ಅಪ್ಸೆಟ್ ಆಗದಂತೆ ವಿಷಯ ನಮಗೆ ಹೇಳಬೇಕು ಅಂತ ಇದ್ದವನು ಫೋನಿನಲ್ಲೇ ಅರ್ಜೆಂಟಾಗಿ ಇವತ್ತೇ ಹೇಳಬೇಕಾಯಿತು. ನಮ್ಮ ಸಹಾಯ ಬೇರೆ ಕೇಳಬೇಕಾಯಿತು ಅಂತ ಸಾರಿ ಹೇಳ್ದ ಅಲ್ವಾ? ಮತ್ತು ಇವಳ ಕೈಗೆ ನಾವು ಫೋನ್ ಕೊಟ್ಟು ಅತ್ತ ಕಡೆ ರವಿ ಇದ್ದಾನೆ, ಮಾತಾಡು ಅಂದರು. ಒಂದೇ ವಾಕ್ಯ ಮಾತಾಡಿ ಫೋನ್ ಇಟ್ಬಿಟ್ಲು. ನಾವು ಬೇರೆ ಯಾರೋ ಹುಡುಗಿನ ಮನೆಗೆ ಕರ್ಕೊಂಡು ಹೋಗ್ತಿಲ್ಲ ತಾನೆ? ನೀವೊಬ್ಬರು ಏನೋ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದರೆ ಸವಿತಾ ನಸು ಮುನಿದು ರೇಗಿದಾಗ ಕಂಬನಿ ತುಂಬಿದ ಕಂಗಳನ್ನು, ಕಂಬನಿಯಿಂದ ಒದ್ದೆಯಾಗಿದ್ದ ಕೆನ್ನೆಯನ್ನು ದುಪ್ಪಟದಿಂದ ಒರೆಸಿಕೊಂಡಳು ವೀಣಾ. ತುಟಿಗಳು ನಗುವಿನಲ್ಲಿ ಬಿರಿಯಿತು. ಥ್ಯಾಂಕ್ ಯು. ನಾನು ಇದನ್ನು ಕಥೆ ಅಂತ ಬರೆದ್ರೂ ಯಾರೂ ನಂಬೋಲ್ಲ, ಇಷ್ಟು ಒಳ್ಳೆಯವರು ಇರ್ತಾರಾ ಅಂತ. ಕಥೆ ವಾಸ್ತವಕ್ಕೆ ತುಂಬ ದೂರ ಅಂತ ರಿಜೆಕ್ಟ್ ಮಾಡಿಬಿಡ್ತಾರೆ, ವೀಣಾ ಹೇಳಿದಳು ನಗುತ್ತಾ. ಹೊರಗೆ ಒಳಗೆ ಎಲ್ಲ ಲೈಟುಗಳು ಉರಿಯುತ್ತಾ ಜಗಮಗಿಸುತ್ತಿದ್ದ ಮನೆಯ ಮುಂದೆ ಕಾರು ನಿಂತಿತ್ತು. ವೆಲ್ಕಮ್ ಹೋಮ್. ಮೊಮ್ಮಗನನ್ನು ಮದುವೆಯಾಗುವವಳು ಮನೆಗೆ ಬರುತ್ತಾಳೆ ಅಂತ ನಮ್ಮ ಅತ್ತೆಯವರು ಮನೆಯ ದೀಪಗಳನ್ನೆಲ್ಲ ಬೆಳಗಿಸಿ ಕಾಯ್ತಾ ಇದ್ದಾರೆ. ಬಾ, ಒಳಗೆ ಹೋಗೋಣ. ಕಾರಿನ ಬಾಗಿಲು ತೆರೆದು ಸವಿತಾ ಇಳಿದಾಗ ಅವರ ಹಿಂದೆಯೇ ಇಳಿದು ಆಕೆಯ ಕೈಗಳನ್ನು ಭದ್ರವಾಗಿ ಹಿಡಿದುಕೊಂಡಳು ವೀಣಾ. ಗೇಟು ತೆರೆದು ಮುಂದೆ ನಡೆದ ರವಿಯ ತಂದೆಯ ಹಿಂದೆ ರವಿಯ ತಾಯಿ ಸವಿತಾ ಅವರ ಕೈ ಹಿಡಿದು ದೃಢ ಹೆಜ್ಜೆಗಳನ್ನಿರಿಸಿದಳು ವೀಣಾ. ಹೀಗೊಂದು ಪ್ರೇಮ ಕತೆ ಕೇಳಿದ್ರಲ್ಲ, ಏನನ್ನಿಸ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಖಂಡಿತ ಸ್ವಾಗತ ಇದೆ. ಇನ್ನು ಹೆಚ್ಚಿನ ಕತೆಗಳನ್ನು ಕೇಳೋದಕ್ಕೆ ಗೀತಾ ಬಿಯು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇರೆ ಕತೆಗಳನ್ನ ಕೇಳಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಮಸ್ಕಾರ.